ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ಸಿಜೆಪಿ ಪ್ರತಿಭಟನೆ. ಇಂದು ಸರ್ಕಾರ ಸಿಜೆಪಿ ನಡುವೆ ಮೂರನೇ ಸುತ್ತಿನ ಮಾತುಕತೆ. ದೆಹಲಿಯಲ್ಲಿ ಮಧ್ಯಾಹ್ನ 3 ಗಂಟೆಗೆ ಮಾತುಕತೆ ಸಾಧ್ಯತೆ. ನಿನ್ನೆ ಸಭೆ ಯಾವುದೇ ತಾರ್ಕಿಕ ಅಂತ್ಯ ಕಂಡಿಲ್ಲ. ನಿನ್ನೆ ಸಭೆ ಇತ್ತು, ಬಟ್ ಒಂದು ಕ್ಲಾರಿಟಿ ಅನ್ನೋದು, ಒಂದು ತಾರ್ಕಿಕ ಅಂತ್ಯ ಅನ್ನೋದು ಸಿಕ್ಕಿಲ್ಲ. ಸೊ ಹಾಗಾಗಿ ಇವತ್ತು ಕೂಡ ಮೀಟಿಂಗ್ ಇದೆ. ಇದು ಮೂರನೇ ಸುತ್ತಿನ ಮೀಟಿಂಗ್. ಕೇಂದ್ರ ಸಚಿವರಾದ ಜೆಪಿ ನಡ್ಡಾ, ಜಿತೇಂದ್ರ ಸಿಂಗ್ ಜೊತೆಗೆ ಸಭೆ. ಸುಮಾರು 2 ಗಂಟೆಗಳ ಕಾಲ ಸಭೆ ನಡೆಸಿದ್ರು ನಿನ್ನೆ ಸಿಜೆಪಿ ಪ್ರತಿನಿಧಿಗಳು. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಲೇಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಆದರೆ ಪ್ರಧಾನ್ ರಾಜೀನಾಮೆ ಬಗ್ಗೆ ಬಿಜೆಪಿ ಕಡೆಯಿಂದ ಯಾವುದೇ ಕ್ಲಾರಿಟಿ ಸಿಕ್ಕಿಲ್ಲ. ಹಾಗಾಗಿ ಇವತ್ತು ಕೂಡ ಮುಂದುವರಿಯುತ್ತೆ ಮೀಟಿಂಗ್. ಇವತ್ತಾದ್ರೂ ಒಂದು ತಾರ್ಕಿಕ ಅಂತ್ಯ ಅನ್ನೋದು ಸಿಗುತ್ತಾ ನೋಡ್ಬೇಕಾಗತ್ತೆ. ಪ್ರಮುಖವಾಗಿ ಸಿಜೆಪಿ 3 ಬೇಡಿಕೆ ಇಟ್ಟಿದೆ. ಒಂದು, ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು ಅಂತ. ಎರಡನೇದು, ಮೃತ ವಿದ್ಯಾರ್ಥಿಗಳ ಕುಟುಂಬಕ್ಕೆ ತಲಾ 1 ಕೋಟಿ ಪರಿಹಾರ ಕೊಡಬೇಕು ಅಂತ. ಮೂರನೇದು, ವಿದ್ಯಾರ್ಥಿಗಳ ಮೇಲಿನ FIR ಅನ್ನು ವಾಪಸ್ ಪಡಿಬೇಕು ಅಂತ. ಅದ್ರ ಜೊತೆಗೆ ಇವತ್ತು ಅಂದ್ರೆ ಪ್ರಧಾನ್ ರಾಜೀನಾಮೆಗೆ 24 ಗಂಟೆಗಳ ಡೆಡ್ಲೈನ್ ಅನ್ನು ಕೊಟ್ಟಿರುವಂಥದ್ದು ಸಿಜೆಪಿ. ಇವತ್ತು ಮೂರನೇ ಸುತ್ತಿನ ಮೀಟಿಂಗ್ನಲ್ಲಾದ್ರೂ ಈ ತಾರ್ಕಿಕ ಅಂತ್ಯ ಅನ್ನೋದು ಕಾಣುತ್ತಾ? ಓಕೆ, ರಾಜೀನಾಮೆ ಕೊಡಿಸ್ತೀವಿ, ಆಗದೇ ಇಲ್ಲ, ಕೊಡ್ಸೋದೇ ಇಲ್ಲ, ಈ ಥರದ್ದು ಏನಾದರೂ ಒಂದು ಕ್ಲಾರಿಟಿ ಸಿಗುತ್ತಾ ನೋಡಬೇಕಾಗತ್ತೆ.